ಕರೆಕ್ಟ್ ಬಿಡಿ ನೀವು ಹೊರಡೋದು. ಶಶಾಂಕ್ ಬರ್ತಿದ್ದಾನೆ, ಅವನು ಬಂದಾಗ ನೀವಿಲ್ಲಿರೋದು ಚೆನ್ನಾಗಿರಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಏನಾಯ್ತು? ಆ ಶಶಾಂಕ್ ಬೇರೆ ಬರ್ತಾನೆ, ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಮಾವ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ನಿಮ್ಮಪ್ಪ ಮದ್ವೆಗೆ ಬರ್ತಾ ಇದ್ದಾನೆ ತಾನೆ? ಬರ್ತಾರೆ, ಬಂದೇ ಬರ್ತಾರೆ, ಅಫ್ಕೋರ್ಸ್ ಬರಬೇಕು. ಫೋನ್ ಮಾಡಿದ್ಯಾ? ಮದುವೆ ನಡೆಯೋದು ಡೌಟಾ? ಶಶಾಂಕ್ ಬರ್ದೆ ಆದಿ ನೀನು ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ನೋಡೋಣ ನೋಡೋಣ. ನಿಮ್ಮ ಮಧ್ಯೆ ಇರೋ ಬಿರ್ಕು ಅವ್ರಿಗೆ ಗೊತ್ತಾಗೋದು ಬೇಡಲ್ಲ. ಎಲ್ಲ ಅವ್ರಿಗೆ ಗೊತ್ತಿದೆ. ಅದು ಸರಿ ಮಾವ, ಅಟ್ಲೀಸ್ಟ್ ಮದುವೆ ದಿವಸ ಆದರೂ ಇಬ್ಬರು ಒಂದಾಗಿದ್ದಾರೆ ಅಂದ್ಕೊಳ್ಳಿ ಅವರು, ಅಲ್ವಾ? ಇದನ್ನ ವಧುಗೆ ವರನಿಗೆ ತಲುಪಿಸ್ಬಿಟ್ಟು ಬನ್ನಿ. ಸರಿ. ಅಮ್ಮ, ನಿಮ್ಮ ಯಜಮಾನನ್ನ ಕರೀರಿ. ಈ ವಸ್ತ್ರನ ವರನ ತಂದೆ ತಾಯಿ ಸ್ವೀಕರಿಸಬೇಕು. ಕರಿಯಮ್ಮ ನಿಮ್ಮ ಯಜಮಾನರನ್ನ. ಮುಹೂರ್ತಕ್ಕೆ ಹೊತ್ತಾಗುತ್ತೆ. ಸೂರ್ಯ ಅವರೇ ಬನ್ನಿ, ಇಬ್ರು ವಸ್ತ್ರ ತಗೋಬೇಕಂತೆ. ಕರಿತಾ ಇದ್ದಾರೆ, ಹೋಗಿ. ನಾನು ಹೋಗಲ್ಲ. ಯಾಕೆ ಅಂತ ಆಗಲೇ ಹೇಳಿದೆ ತಾನೆ ನಿಮಗೆ? ಬೇಡ ಪ್ಲೀಸ್. ಮಾವ, ನಾನೆಲ್ಲ ಹೋಗಿ ಅಂತ ಹೇಳ್ತಿರೋದು, ಅತ್ತೆ ಕರಿತಾ ಇರೋದು, ಹೋಗಿ. ಸೂರ್ಯ ಅವರೇ, ನಾನು ನಿಮ್ಮನ್ನೇ ಕರಿತಾ ಇರೋದು, ದಯವಿಟ್ಟು ಬನ್ನಿ. ಹಾ, ಬಂದ್ರು ಮಾವ. ಹೋಗಿ ಹೋಗಿ ಮಾವ. ಅಮ್ಮ, ಶಶಾಂಕ್ ಅವ್ರು ಎಲ್ಲಿ? ಈಗ ವಸ್ತ್ರ ತಗೋತಿದ್ದಾರೆ, ಆಮೇಲೆ ತಾಳಿನೂ ಕಟ್ಬಿಡ್ತಾರೆ. ಸುಮ್ಮನೆ ಇರೇ, ನನ್ನ ಟೆನ್ಷನ್ ನನಗೆ. ಎಲ್ಲೋ ಹೊರಟೋದ ಇವನು? ತಗೊಳ್ಳಿ, ಶಶಾಂಕ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಎಲ್ಲಿದ್ದಾರೆ ಕೇಳಿ. ಹಲೋ, ಅದು ಶಶಾಂಕ್ ಅಂತ ಮಾತಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಫ್ಲೈಟಲ್ಲಿ ಕೊಟ್ಟಿರ್ತಾರೆ, ಹಾಕ್ಕೊಂಡು ಮಲಗ್ಬಿಟ್ರೇನೋ. ಇನ್ನೊಂದ್ಸಲ ಟ್ರೈ ಮಾಡಮ್ಮ. ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತಿ ಮದವ್ಯೋ ಸಾನೀತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ತಗೊಳ್ಳಿ, ಇದನ್ನ ವಧುವರರಿಗೆ ತಲುಪಿಸಿ ಅವರಿಬ್ರು ಚೆನ್ನಾಗಿರ್ಲಿ ಅಂತ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ. ತಗೊಳ್ಳಿ ತಗೊಳ್ಳಿ. ಮದವ್ಯೋ ಸಾನೀತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ಏನ್ರಪ್ಪ ಇದು? ಮಧುಮಕ್ಕಳು ನೀವು ಒಳ್ಳೆ ಸಪ್ಪೆ ಮುಖ ಹಾಕೊಂಡು ಕೂತಿದ್ದೀರಲ್ಲ, ಎದ್ದೇಳಿ ಬೇಗ ರೆಡಿಯಾಗಿ ತಗೊಳ್ಳಿ. ಏನ್ ರೆಡಿಯಾಗಿ ಏನು ಪ್ರಯೋಜನ? ನಾನು ಅಸಮಣೆ ಏರಲ್ವಲ್ಲ. ಯಾಕಪ್ಪ, ವರದಕ್ಷಿಣೆ ಕೊಡ್ಬೇಕಾ ಹೇಳು? ಎಷ್ಟು ಕೊಡ್ಬೇಕು ಹೇಳಿ, ಕೊಡ್ತೀನಿ. ಶಡಪ್. ನಮ್ಮ ತಂದೆ ಶಶಾಂಕ್ ಬರೋವರೆಗೂ ನಾ ಅಸಮಣೆ ಏರಲ್ಲ. ಓ, ಅವ್ರು ಬರೋವರೆಗೂ ಕಾಯ್ಕೊಂಡು ಕೂತ್ಕೊಂಡ್ರೆ ಮುಹೂರ್ತ ಮೀರೋಗುತ್ತೆ, ಪುರೋಹಿತರು ಬೈತಾರಷ್ಟೇ. ಅಲ್ಲ, ಮಗನ ಮದುವೆ ನೋಡೋ ಯೋಗ ಅವ್ರಿಗಿದ್ರೆ ಬರ್ತಾರೆ ಬಿಡು. ನನಗೆ ನಿನ್ನ ಕಣಿ ಬೇಕಾಗಿಲ್ಲ, ನನಗೆ ಗೊತ್ತಿದೆ ನಾನು ರೆಡಿ ಆಗಲ್ಲ. ಒಂದು ವೇಳೆ ಆದರೂ ಅಸಮಣೆ ಏರಲ್ಲ. ಓಕೆ, ಫಸ್ಟು ರೆಡಿ ಆಗಿಬಿಡು, ಬರೋದೋ ಬಿಡೋದೋ ಆಮೇಲೆ ಯೋಚನೆ ಮಾಡೋಣ. ಯಾಕೆಂದ್ರೆ ಇನ್ನೂ ರೆಡಿನೇ ಆಗಿಲ್ವಂತೆ ಅಂತ ಬಯಸ್ಕೋಬಾರ್ದಲ್ವಾ, ಅಲ್ವಾ? ಅದೇ ಈ ದ್ವೇಷ ಸಿಟ್ಟು ಜಾಸ್ತಿ ದಿವಸ ಮಾಡಬಾರ್ದು ಕಣೋ, ಬೋರ್ ಆಗುತ್ತೆ. ನನಗೆ ಅದರಲ್ಲೇ ಮಜಾ. ಅರ್ಯ, ನೀನು ಇವಾಗ ಆಗ್ಬೇಕು, ಆಗ್ತೀನಿ, ತಾಳಿ ಕಟ್ಟಬೇಕು, ಕಟ್ತೀನಿ. ಇದರಿಂದ ನಿಮ್ಗೆ ತುಂಬಾ ಸಂತೋಷ ಆಗ್ತಿರ್ಬೇಕಲ್ವಾ? ಯಾಕಾರ್ಯ, ನಿಂಗೆ ಸಂತೋಷ ಆಗ್ತಿಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾರ್ದೋ ಮದುವೆ ಸಂಧಿಯಲ್ಲಿ ಸಮಾರಾಧನೆ ಮಾಡ್ಕೊಳ್ಳೋ ತಂಗೇನು ಹುಚ್ಚಲ್ಲ.
ಡ್ಯಾಡಿ ಇದಕ್ಕೆ ಒಪ್ಕೊಂಡ್ರು, ಅದಕ್ಕೆ ಸುಮ್ಮನೆ ಆಗಿದ್ದೀನಿ ಅಷ್ಟೇ. ನಿಮ್ಮಿಬ್ಬರ ಜೊತೆಗೆ ಇನ್ನೊಬ್ರಿಗೂ ಖುಷಿ ಆಗ್ತಿರ್ಬೇಕಲ್ವಾ? ಯಾರು? ಇನ್ಯಾರಿಗೆ? ನನ್ನ ತಾಯಿಗೆ. ಮಗನ ಮದುವೆ ನೋಡ್ತಿದ್ವಿ ಅಂತಲ್ಲ, ಇನ್ನೊಬ್ಬ ಮಗನ ಮದುವೆಗೆ ಹೋಗ್ತಿಲ್ವಲ್ಲ ಅಂತ ಜನರು ಮಾತಾಡಲ್ವಲ್ಲ, ಅದಕ್ಕೆ ಜನರಿಗೋಸ್ಕರ ತಾನೆ ಈ ಮುಖವಾಡ ಅಲ್ಲ. ಓ ಗಾಡ್, ಇಬ್ರು ಮದುವೆ ಆಗ್ತಿದ್ದೀರಾ, ಮನಸ್ಸಲ್ಲಿ ಯಾಕೆ ಇಷ್ಟೊಂದು ಕಲ್ಮಶ ಇಟ್ಕೊಂಡಿದ್ದೀರಾ? ಹೊಸ ಬದುಕು, ಹೊಸ ಅಧ್ಯಾಯ ಶುರು ಮಾಡ್ತಿದ್ದೀರಾ. ಫ್ರೆಶ್ ಆಗಿ ಬಿಳಿ ಹಾಳೆ ಥರ ಮನಸ್ಸಿಟ್ಕೊಂಡು ಹಸೆಮಣ ಏರಿ, ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಸಜೆಷನ್. ಈಗ ನಾನು ರೆಡಿ ಆಗ್ತೀನಿ, ನೀವು ಅವಕಾಶ ಮಾಡಿಕೊಟ್ರೆ. ಯಾ ಪ್ಲೀಸ್, ಬಟ್ ಸ್ವಲ್ಪ ಸ್ಮೈಲ್ ಇಟ್ಕೊಂಡು ಪ್ಲೀಸ್. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೆಂಗ್ರಿಗಳಂ ಸ್ಮರಾಮಿ. ಮದುವೆ ಹುಡುಗ ಹುಡುಗಿನ ಕರ್ಕೊಂಬನ್ನಿ. ಮೊದಲು ಹಿರಿ ಜೋಡಿ ಬರಲಿ. ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಾಹಿರಿ ಲಾಹಿರಿ, ಒಂದಾಗಿ ಬಾಳುವ ಸಮ್ಮೇಳಕ್ಕೆ ಲಾಹಿರಿ ಲಾಹಿರಿ. ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ, ಆನಂದ ಹಂಚುತ್ತಾ ಹಾಯಾಗಿ ಬಾಳಿರೋ. ಸ್ನೇಹ ಮಹಲಿಗೆ ನೀ ತೋರಣ, ಪ್ರೀತಿ ಉಳಿಯಲು ನೀ ಕಾರಣ. ಬಾಳು ಎನ್ನುವುದು ಮೂರೇ ದಿನ, ಬೇರೆ ಎಲ್ಲ ಕೃಷ್ಣಾರ್ಪಣ. ತನಕ ದಿನ ತನಕ ದಿನ ತನಕ ದಿನ ಬೃಂದಾವನ, ಶ್ರೀಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಬೃಂದಾವನ. ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಾಹಿರಿ ಲಾಹಿರಿ, ಒಂದಾಗಿ ಬಾಡುವ ಸಮ್ಮೇಳಕ್ಕೆ ಲಾಹಿರಿ ಲಾಹಿರಿ. ಬಾ ಅದಿ, ಬಾ ಆರ್ಯ, ನಿಮ್ಮ ಜೋಡಿನ ಮಂಟಪಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಕೈ ಇಟ್ಕೋಬೇಕು, ಕೈ ಇಟ್ಕೋಬೇಕು. ಹಾಂ, ಯಾಕೋ ಅದಿ ಹರಳೆಣ್ಣೆ ಕುಡ್ದಾಕಿದ್ಯಾ? ನಿನ್ನ ಮದುವೆ ಇವತ್ತು ಖುಷಿ ಖುಷಿಯಾಗಿರ್ಬೇಕಲ್ವಾ? ನಮ್ಮಪ್ಪ ಬರಬೇಕು. ಅವರು ಬರ್ತಾರೆ, ನೀನು ಹಸೆಮಣದಲ್ಲಿ ಕೂತ್ಕೋ ಹೋಗು, ಬರ್ತಾರವ್ರು. ಹ್ಞೂ, ನಡಿ 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 ನಡಿಯಮ್ಮ, ನಡಿಮ್ಮ, ನಡಿ. ಭೈರವಿಯವರೇ, ಎಲ್ಲಿ ಶಶಾಂಕು? ಬರ್ತಾನಿರೆ ನಿಂದೊಂದು. ಅವಾಗ್ಲಿಂದ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾನೆ ಇದ್ದೀರಾ, ಅವ್ರು ಮಾತ್ರ ಪತ್ತೆ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಫ್ಯಾಮಿಲಿ ಪಿಕ್ಚರು ಶುಭಮ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾಕೆ ಶುಭಮು? ಈಗ ಪ್ರಾರಂಭ. ನೋಡ್ತಾ ಇರೋ, ಶಶಾಂಕ್ ಇನ್ನು, ಸೂರ್ಯ ಔಟ್. ಏನಾದ್ನ ಸರ್ವಂ ಜಯತಿ. ಎರಡನೇ ಜೋಡಿನೂ ಬರಲಿ. ಕುಂಕುಮ ಇಡಿಮ್ಮ. ಅಪ್ಪನ ಮಾತಲಿ ಅಮೃತ ಧಾರೆ, ಅಮ್ಮನ ಕಣ್ಣಲ್ಲಿ ಸಾವಿರ ತಾರೆ, ನೋಡಲಿ ಈಗ ಊರಿಗೆ ಊರೇ ಗೌಡಾಚೋರೆ. ಕುಂಕುಮ ಇಟ್ರು ಮುಗಿತು ಬಿಡಿ, ಎಲ್ಲ ಆಗೋಯ್ತು. ಸುಮ್ಮನೆ ಇದೆ ಒಂದು ನಿಮಿಷ. ಕನಸೆಲ್ಲ ನಿಜವಾಯ್ತೋ, ಈ ವಂಶ ಕೀರ್ತಿಗೆ ಇನ್ನೊಂದು ಗಿರಿ ಬಂತೋ. ಧೀಮಂತ ಗುಣವಂತ ನಮ್ಮ ಕುಮಾರ, ನಮ್ಮ ಸೇಗೆ ಒತ್ತಾಸೆ ಧೀರ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಾಪುರ, ಸಾರೋಣ ನಂಬುರ, ನಿಂಗಿಂದ ಸಂಗಮ, ನೀನಿಂದ್ರೆ ಸಂಭ್ರಮ.
ಹಾರ ಬದಲಾಯಿಸ್ಕೊಳ್ಳಿ. ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಾಹಿರಿ ಲಾಹಿರಿ ಒಂದಾಗಿ ಬಾಡುವ ಸಮ್ಮೇಳಕ್ಕೆ ಲಾಹಿರಿ ಲಾಹಿರಿ ಮಮ ಉದ್ವಾಹ ವಿವಾಹ ಕರ್ಮಾಂಗಂ ಮಾಂಗಲ್ಯ ಮಹಾಲಕ್ಷ್ಮಿ ಪೂಜಾಂ ಕರಿಷ್ಯೆ. ಮಂಗಲ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ದೋರಸಿ ದೋರ್ವಧೋರ್ವಂತಂ ದೋರತಂ ಯೋಸ್ಮಾನ್ ದೋರ್ವತಿ ತಂ ದೋರ್ವಯಂ ವಯಂ ದೋರ್ವಾಮಸ್తం ದೇವನಾಮಸಿ. ಮಂಗಲ ಮಹಾಲಕ್ಷ್ಮಿ ಪೂಜಾಂ ಸಮರ್ಪಯಾಮಿ. ಮಂಗಲ ದೇವತಾಭ್ಯೋ ನಮಃ. ಎಲ್ರಿಗೂ ಮುಡ್ಸ್ಕೊಂಬನ್ನಿಮ್ಮ. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿ. ಮುಗೀತು, ಇನ್ನೊಂದು 2 ನಿಮಿಷ ತಾಳಿ ಕಟ್ಟು ಆಗೋಗುತ್ತೆ. ಓಂ ಭೋ ಸ್ವಾಹ ಅಗ್ನೇದ ನಮಃ. ಓಂ ಭೋ ಸ್ವಾಹ ವಾಯುವದ ನಮಃ. ಓಂ ಭೋ ಸ್ವಾಹ ಸೂರ್ಯಾದ ನಮಃ. ಓಂ ಭೂರ್ಭೋ ಸ್ವಾಹ ಪ್ರಜಾಪತಯೇ ನಮಃ. ವಿಷ್ಣವೇ ಸ್ವಾಹ ವಿಷ್ಣವೇ ಪರಮಾತ್ಮನೇ ನಮಃ. ಗಟ್ಟಿಮೇಳ ಗಟ್ಟಿಮೇಳ. ಬ್ರಹ್ಮನೆ ಹಾಕಿದ ಪ್ರೀತಿಯ ಗಂಟು ಬಲಗಾಲಿಟ್ಟು ಹಸಿರನ್ನು ಬೆಟ್ಟು ಮಮತೆ ನಿಧಿಯೇ ನಮ್ಮಲ್ಲಿ ಉಂಟು ಸ್ನೇಹ ಇಲ್ಲುಂಟು. ದಶರಥ ಮಾಡಿದ ಆಣತಿಯನ್ನು ಶಿರಸಾವಹಿಸಿದ ರಾಮನು ನೀನು ನಿನ್ನನ್ನು ಪಡೆದ ಸೀತೆ ನಾನು ಬೇರೆ ಬೇಕೇನು. ಮುಕ್ಕೋಟಿ ದೇವರು ಒಂದಾಗಿ ಬರುತ್ತಾರೆ ಕಾಲ ಸುಖವಾಗಿ ಇರಬೇಕು ಅಂತಾರೆ. ಕಜ್ಜಾರಿದ್ದು ಕೈ ಸೇರೋ ಕಾಲ ಇದ್ದೇನೆ ನೀನಿದ್ದಲ್ಲಿ ಆನಂದ ತಾನೆ. ಶುರುವಾಯ್ತು ಗಟ್ಟಿ ಮೇಳ ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಾಪರ ಸಾರೋಣ ಡಂಗುರ. ನವದಂಪತಿಗಳು ಅಪ್ಪ ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ. ಮಾತಾ ಪಿತೃ ಇಬ್ಬರು ಕೂಡ ಪ್ರತ್ಯಕ್ಷ ದೇವರು, ಅವರ ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ತಗೊಳ್ರಪ್ಪ. ಹಾಂ ಆರ್ಯ, ಅದೇ ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ. ಒಂದು ನಿಮಿಷ. ಈಗ ಒಂದು ಶಾಸ್ತ್ರ ಇದೆ, ಮಡಕೆಯಲ್ಲಿ ಉಂಗುರ ಹುಡ್ಕೋ ಶಾಸ್ತ್ರ. ಈ ಶಾಸ್ತ್ರ ಏನು ಹೇಳ್ತಪ್ಪ ಅಂತಂದರೆ, ಯಾರಿಗೆ ಮೊದಲು ಉಂಗುರ ಸಿಗುತ್ತೋ ಅವರು ಮನೇನ ಡಾಮಿನೇಟ್ ಮಾಡ್ತಾರೆ, ಯಜಮಾನಿಕೆ ವಹಿಸ್ಕೋತಾರೆ ಅಂತ ಅರ್ಥ. ಒಂಥರ ಪಟ್ಟಾಭಿಷೇಕ ಇದ್ದಾಗೆ. ಉಂಗುರ ಸಿಗೋದು, ಕಿರೀಟ ಸಿಕ್ಕಾಗೆ ಜ್ಞಾಪಕ ಇರಲಿ. ಈ ಮನೆ ಸ್ಪೆಷಾಲಿಟಿ ಏನಂತಂದರೆ, 4 ಜನ ಒಂದೇ ಮನೇಲಿರೋದ್ರಿಂದ ಒಂದೇ ಮಡಕೆಯಲ್ಲಿ ಉಂಗುರ ಹುಡ್ಬೇಕು. ಹೇಗೆ? ನನಗೆ ಈ ಆಟ ಇಷ್ಟ ಇಲ್ಲ, ಯಾಕಂದ್ರೆ ನಾನು ಈ ಮನೇಲಿ ಇರೋ ನಲ್ಬಲ್ಲ.
ನನಗೂ ಇದೆಲ್ಲ ಇಷ್ಟ ಇಲ್ಲ. ಹಾಗಂದ್ರೆ ಹೇಗಪ್ಪ? ಇದೊಂದು ಶಾಸ್ತ್ರ. ಆಟ ಆಡಿ ಶುರು ಮಾಡಿ. ಶುರು ಮಾಡಿ ಹುಡುಕಿ ಚಪ್ಪಾಳೆ ಚಪ್ಪಾಳೆ ಹುಡುಕಿ ನಿನ್ನತ್ರ ಹೇಗಿರಕ್ ಸಾಧ್ಯ? ನನ್ನ ಕೈಯಲ್ಲಿದ್ದ ರಿಂಗು. ಇಬ್ರು ಸುಳ್ಳು ಹೇಳಕ್ ಕರೆಕ್ಟ್ ಆಗಿದ್ದೀರಾ. ನನಗ್ ಸಿಕ್ಕಿದೆ ರಿಂಗು. ಅಲ್ಲ, ನೀವ್ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಉಂಗ್ರ ನನ್ನ ಹತ್ರ ಇದೆ. ಸುಳ್ಳು ನೀನ್ ಹೇಳ್ತಿರೋದು, ನನ್ನ ಹತ್ರ ಇದೆ ಉಂಗ್ರ. ಸುಳ್ಳು ಹೇಳೋದನ್ನ ನಿಲ್ಸಪ್ಪ. ನೀನ್ ಸುಳ್ಳು ಹೇಳೋದು ನಾನಲ್ಲ. ಹೌದಂತೆ, 4 ಜನ ಹತ್ರ ಇರೋಕೆ ಹೇಗ್ ಸಾಧ್ಯ? ಈಗ ಕೈ ಓಪನ್ ಮಾಡಿ ಯಾರ ಹತ್ರ ಇದೆ ರಿಂಗ್ ಅಂತ ಗೊತ್ತಾಗುತ್ತೆ. ಇದೇನು? ಹೋಲ್ಡ್ ಆನ್. ಎಲ್ಲರಿಗೂ ಸಿಗ್ಲಿ ಅಂತ ನಾನೇ 4 ಉಂಗ್ರ ಮಡ್ಕೆಲ್ ಹಾಕಿರೋದು. ಮೈಸೂರಿಗೆ ಶಾಪಿಂಗ್ ಅಂತ ಹೋಗಿದ್ವಿ, ಜ್ಞಾಪಕ ಇದೆಯಾ? ಅಲ್ಲಿ 20 ಗ್ರಾಮ್ ಚಿನ್ನ ಫ್ರೀಯಾಗಿ ಸಿಕ್ಕಿತ್ತು. ಅದ್ರಲ್ಲಿ ಮಾಡಿ ಸಾಕಿರೋದು. ಯಾಕೆ ಗೊತ್ತಾ? ಮದುವೆ ಆದ ಹೊಸರಲ್ಲಿ ಯಾರಿಗೂ ಅಸಮಾಧಾನ ಆಗಬಾರ್ದು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ. ಆರ್ಯ, ತೋರ್ಸು ನಿನ್ನ ಹೆಂಡತಿಗೆ. ಅದೇ ತೋರ್ಸಪ್ಪ ನೀನು. ಕೋರ್ಟಿಗೆ ಹೋಗ್ಲೇಬೇಕಿಲ್ಲ ಇವತ್ತು? ಹೋಗ್ತಿದ್ರೆ ತಪ್ಪಾಗತ್ತಮ್ಮ. ಮದುವೆ ಆದಮೇಲೆ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆಯಲ್ಲ, ಹಾಗೆ ಮಾಡ್ತಾ ಕೂತ್ಕೊಂಡ್ರೆ ಕೋರ್ಟಿಗೆ ಲೇಟ್ ಆಗುತ್ತೆ. ಹಾಗಂತ ಮದುವೆ ಮಾಡಿಸಿದ್ಮೇಲೆ ಸೊಸೆನ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತೀಯ? ನಾನೇನು ಮಾಡಲಿ? ಯೋಚನೆ ಮಾಡಿ. ಬೇರೆ ದಾರಿ ಇಲ್ಲಮ್ಮ. ಅತ್ತೆ, ನಾನು ಮನೆ ಒಳಗೆ ಬಂದಾಗ ನೀವಲ್ಲಿರಬೇಕು. ನೀನೇನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿರೋದು? ಇದೆಲ್ಲ ಶಾಸ್ತ್ರ ಅಷ್ಟೇ. ಸೊಸೆಯಾಗಿ ಫಸ್ಟ್ ಟೈಮ್ ಅಲ್ವಾ? ಇನ್ಮೇಲೆ ಇವ್ರು ನಂಗೆ ತಾಯಿ ಆಗಿರ್ತಾರೆ. ನಾನು ಮನೆ ಒಳಗೆ ಕಾಲಿಟ್ಟು ಕೂಡಲೇ ನಾನು ಇವ್ರ ಆಶೀರ್ವಾದ ತಗೋಬೇಕು. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ಅತ್ತೆ, ನಾನು ಮನೆ ಒಳಗೆ ಕಾಲಿಟ್ಟು ಕೂಡಲೇ ನೀವು ಆಡೋ ಹಿತವಚನ ನಂಗೆ ತುಂಬ ಮುಖ್ಯ. ಅದೇನು ಹೇಳ್ಬೇಕು ಇಲ್ಲೇ ಹೇಳ್ಬಿಡಮ್ಮ. ಬೇಡ, ಕೋರ್ಟಿಂದ ಬಂದಮೇಲೆ ಹೇಳು. ನಿನಗೆ ಬುದ್ಧಿ ಮಾತು ಹೇಳೋ ಅರ್ಹತೆ ನನಗಿಲ್ಲ. ಆದರೂ ಹೇಳ್ತಾ ಇದ್ದೀನಿ, ಯಾಕಂದರೆ ನೀನು ನನ್ನ ಮಗಳಿದ್ದ ಹಾಗೆ. ನೀನು ಅದು ಯಾವತ್ತೂ ಹೊಂದ್ಕೊಂಡು ಹೋಗಬೇಕು. ಏನೇ ಪರಿಸ್ಥಿತಿ ಬಂದರೂ ನಿನ್ನ ಗಂಡನ ನೀನು ಬಿಟ್ಕೊಡ್ಬಾರ್ದು. ನೀವಿಬ್ಬರು ಸಂಸಾರ ಅನ್ನೋ ಬಂಡಿಗೆ 2 ಚಕ್ರಗಳಿದ್ದ ಹಾಗೆ. ಒಂದೇ ಹಿಂದೆ ಮುಂದೆ ಆದರೂ ಬಂಡಿ ಉರುಳುತ್ತೆ. ಈ ಡೈಲಾಗ್ ಎಲ್ಲ ಬಿಡಮ್ಮ. ಪ್ರತಿಯೊಂದು ಹೆಣ್ಣಿಗೂ ಗೊತ್ತಿರಬೇಕಾಗಿರೋ ಸೂತ್ರ ಕಣೋ ಇದು. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಹೇಳಾಯ್ತಲ್ವಾ, ನಡಿ ಹೋಗೋಣ. ಎಲ್ಲಿಗೆ? ಕೋರ್ಟಿಗೆ. ಬೇಡ ಕಣೋ ಆದಿ, ಈಗಷ್ಟೇ ನೀವಿಬ್ಬರು ಮದುವೆ ಆಗಿದ್ದೀರಾ. ಕೋರ್ಟ್ ಮೆಟ್ಲು ಹತ್ತೋದು ಬೇಡ. ಅಮ್ಮ, ಇವರಿಬ್ಬರನ್ನ ಮನೆ ಕರ್ಕೊಂಡು ಹೋಗಿ ಮನೆ ತುಂಬಿಸ್ಕೊಳ್ಳಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಒಬ್ಳೆ? ನೀನೊಬ್ಳನ್ನೇ ನಾನು ಕಳ್ಸಲ್ಲ ಕಣೆ. ಪರವಾಗಿಲ್ಲಮ್ಮ, ಈಗಷ್ಟೇ ಶುಭ ಕಾರ್ಯ ನಡೀತಿದೆ. ನೀವುಗಳಲ್ಲಿ ಬರೋದು ನನಗಿಷ್ಟ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯ್ತಮ್ಮ, ನೀನು ಹೇಳ್ದಾಗೆ ಆಗಲಿ. ನಾನು ಶೋಭಾನ ನಿರಾಶ ಮನೆಗೆ ಡ್ರಾಪ್ ಮಾಡಿ ಕೋರ್ಟ್ ಹತ್ರ ಬರ್ತೀನಿ. ನೀನು ಒಬ್ಳೆ ಅಂತೂ ವಾಪಸ್ ಬರೋದು ಬೇಡ. ನೀನು ಹೇಳೋದು ಸರಿಯಾಗಿದೆ. ಕೋರ್ಟಿಂದ ಹೊರಗಡೆ ಬಂದಮೇಲೆ ನಾನು ಹೊಂಟಿದೆ. ಬಾ. ಡ್ಯಾಡ್,
ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಆರ್ಯ, ನಾನೊಬ್ಬನೇ ಹೋಗಿ ಬರ್ತೀನಿ. ನೀವೆಲ್ಲ ಮನೆಗೆ ಹೋಗಿ. ಕೋರ್ಟಲ್ಲಿ ಹೆಚ್ಚೇನು ಕೆಲಸ ಇಲ್ಲ, ಸೈನ್ ಮಾಡಿ ಬರೋದಷ್ಟೇ.